सम्पन्नं वीतरागं विवेकिनं विद्याविनय सम्पन्नं वीतरागं विवेकिनं वन्दे वेदान्त तत्त्वज्ञं विदुषेखर भारतीं वन्दे वेदान्त तत्त्वज्ञं विदुषेखर ಪೇಟೆ ಆಂಜನೇಯ ಅಥವಾ ಚಪ್ಪರದ ಆಂಜನೇಯ ಎಂದೇ ಕರೆಯಲ್ಪಡುವ ಶೃಂಗೇರಿ ಪಟ್ಟಣದ ಭಾರತಿ ಬೀದಿಯಲ್ಲಿರುವ ಶ್ರೀ ಚಪ್ಪರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅನೇಕ ವರ್ಷಗಳ ಇತಿಹಾಸವಿದೆ. ಶೃಂಗೇರಿ ಪೀಠದ ಅಂದಿನ ಪೀಠಾಧಿಪತಿಗಳಾಗಿದ್ದ 8ನೇ ನರಸಿಂಹ ಭಾರತಿ ಶ್ರೀಗಳು 1825ರ ಆಸುಪಾಸಿನಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅನಂತ ಭಟ್ ಎಂಬುವವರಿಗೆ ಶೃಂಗೇರಿಯಲ್ಲಿಯೇ ನೆಲೆಸಿ ವೀರಾಂಜನೇಯ ಸ್ವಾಮಿ ಮೂರ್ತಿಯ ಪೂಜೆ ನಡೆಸುವಂತೆ ಸೂಚಿಸಿದ್ದರು ಎನ್ನಲಾಗಿದೆ. ಈ ದೇವಸ್ಥಾನದಲ್ಲಿ ವಂಶಪಾರಂಪರ್ಯಯುತವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಬಂದಿದ್ದು 1944ನೇ ಇಸವಿಯಲ್ಲಿ ಪ್ರಥಮ ಬಾರಿಗೆ ಈ ದೇವಾಲಯದಲ್ಲಿ ರಾಮೋತ್ಸವ ಆರಂಭವಾಯಿತು. ಅಂದಿನ ದಿನಗಳಲ್ಲಿ ಯುಗಾದಿಯಿಂದ ಹನುಮತ್ ಜಯಂತಿಯವರೆಗೆ ಅಂದರೆ 15 ದಿನಗಳ ಕಾಲ ರಾಮೋತ್ಸವ ನಡೆಯುತ್ತಾ ಬಂದಿತ್ತು. ಬದಲಾದ ಕಾಲಘಟ್ಟದಲ್ಲಿ ಪ್ರಸ್ತುತ 7 ದಿನಗಳ ಕಾಲ ರಾಮೋತ್ಸವ ನಡೆಯುತ್ತಲಿದ್ದು ಈ ರಾಮೋತ್ಸವಕ್ಕೆ 80 ವರ್ಷಗಳು ಪೂರೈಕೆಯಾಗಿದೆ. ಇಲ್ಲಿ ಸದ್ಗುರುಗಳ ವಿಶೇಷ ಕೃಪೆಯಿಂದ ಶಾರದಾ ಪೀಠದ ಆಶ್ರಯದಲ್ಲಿ ನಮ್ಮ ಹಿರಿಯರು ಸುಮಾರು ಶತಮಾನ 2 ಶತಮಾನಗಳಿಂದ ಶೃಂಗೇರಿಯ ಶಾರದಾ ಮಠದಲ್ಲಿ ಹಾಗೂ ತುಂಗೆಯ ತಟದಲ್ಲಿ ತಪಸ್ವಿ ಜೀವನವನ್ನು ಮಾಡಿಕೊಂಡು ಬಂದ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಖ್ಯಾತಿಯಾಗಿ ಈ ಸೀಮೆಯಲ್ಲಿ ಸಾರ್ವಜನಿಕರು ಎಲ್ಲರೂ ಸೇರಿ ಹಳ್ಳಿಯವರು ಊರಿನವರು ಬರುವರನವರು ಎಲ್ಲರೂ ಸೇರಿ ಬೆಳೆಸಿಕೊಂಡು ಬಂದಂತಹ ಸುಂದರ ಮಂದಿರ ಶೃಂಗೇರಿಯ ಪ್ರವೇಶದಲ್ಲಿ ಸಿಗುವಂತಹದ್ದು ಈ ಮುಖ್ಯ ಪ್ರಾಣನ ದೇವಸ್ಥಾನ. ನಮ್ಮ ಬಾಲ್ಯದಿಂದ ನಾವು ಇಲ್ಲಿ ಎಲ್ಲರೂ ಸೇರಿ ಮಾಡಿದಂತಹ ಒಂದು ಉತ್ಸವ ಅಂತ ಹೇಳಿದ್ರೆ ರಾಮೋತ್ಸವ. ಇಲ್ಲಿ ಆದರೂ ಸಹ ಅವನನ್ನು ನೆನೆದರೆ ಅವನಲ್ಲಿ ಅಂಜಿಗೆ ಜ್ಞಾತ ಕೈಯ ಆಂಜನೇಯನನ್ನು ನೆನೆದರೆ ಯಾವುದೇ ಹೆದರಿಕೆ ಇರುವುದಿಲ್ಲ. ಭಯಜ್ಞಾತ ಕೈಯ ಕನಸಿನಿ ಮನಸ್ಸಿಲಿ ಕಳವಳವಾದರೆ ಅಂತ ಹೇಳಿದ್ದಾರೆ. ಅಂತಹ ಮುಖ್ಯ ಪ್ರಾಣನ ಸ್ಮರಣೆಯನ್ನು ಮಾಡಿದರೆ ಯಾವ ತೋಟದಲ್ಲಿ ನಿಂತು ಅವರು ದೇವರೇ ನಮ್ಮ ತೋಟಕ್ಕೆ ಯಾವುದೇ ಬಾಧೆ ಬರಬಾರದು ಅಂತ ಹೇಳಿ ಅಲ್ಲಿ ನಿಂತ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಮಂಗನ ಬಾಧೆ ದೂರವಾಗುವಂಥದ್ದು ಇಂದೂ ಸಹ ಅನುಭವದಲ್ಲಿದೆ. ಅದು ಮಾತ್ರ ಅಲ್ಲ, ಎಲ್ಲ ಕಷ್ಟಗಳು ಭ್ರಾಂತಿಯರು ಭೇದಾವಾಸ ಸ್ಥಿತಿ ಭಯ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಭ್ರಾಂತಿ ಹುಚ್ಚುತನ ಇತ್ಯಾದಿಗಳು ಇದ್ದು ಇಲ್ಲಿ ನಮ್ಮ ಕಣ್ಣೆದುರಿಗೆ ಅವರು ಬಂದು ಇಲ್ಲಿ ದೇವಸ್ಥಾನ ಗುಡಿಸೋದು ದೇವರ ಸೇವೆ ಮಾಡೋದು ಇತ್ಯಾದಿಗಳು ಮಾಡಿ ಅವರಿಗೆ ಅದನ್ನೆಲ್ಲ ದೇವರು ಆರೋಗ್ಯವನ್ನು ಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ತೀರ್ಥ ಸ್ನಾನ ಮಾಡುವಂತಹದ್ದು, ದೇವರಿಗೆ ಅಭಿಷೇಕ ಮಾಡಿಸುವಂತಹದ್ದು, ಇಲ್ಲಿ ಪೂಜೆ ಮಾಡಿಸುವಂತಹದ್ದು, ಹರಕೆ ಹೇಳಿ ದೇವರಿಗೆ ವಿಶೇಷ ವಸ್ತುಗಳನ್ನು ತಂದು ಮಾಡುವಂತಹದ್ದು, ಇದೆಲ್ಲ ಇಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಯಾವುದೇ ಕಷ್ಟ ಬಂದರೂ ಸಹ ವಿವಾಹ ಸಂಬಂಧವಾಗಿ ಇಲ್ಲಿ ದೇವರನ್ನು ಹೂ ನೋಡಿಕೊಂಡು ಇಲ್ಲಿ ಬೇಡ ಅಂತ ಹೇಳಿದ್ರೆ ಯಾವುದೇ ಪ್ರಪಂಚದಲ್ಲಿ ಯಾರ ಹತ್ರ ಹೋಗಿ ಕೇಳಿದರೂ ಸಹ ಅದು ಬೇಡ ಅಂತ ಹೇಳಿ ಇಲ್ಲಿದ್ರೆ ಕೆಲವು ದೇವ ದರ್ಶನದಲ್ಲಿ ಹೆದರಿ ಬೈತಾರೆ. ಅಲ್ಲಿ ಕೇಳಿ ಬಂದು ಇಲ್ಲಿ ಕೇಳೋದಕ್ಕೆ ಮರ್ಯಾದೆ ಇಲ್ಲವಾ ಅಂತ ಹೇಳಿ ಅಂತಹ ಒಂದು ದಿವ್ಯ ದೇವರ ಸನ್ನಿಧಾನ ಇರುವಂತಹ ಈ ಆಂಜನೇಯನ ಸನ್ನಿಧಾನ ನಮ್ಮ ಹಿರಿಯರು ತಪಸ್ಸು ಮಾಡಿ ಬೆಳೆಸಿಕೊಂಡಿರುವಂತಹ. ಯಾಕಂದ್ರೆ ಅವರ ತನುಮನ ಧನಗಳನ್ನ ಆ ದೇವರ ಚರಣದಲ್ಲಿ ಎಷ್ಟು ಕಷ್ಟವಾಗಲಿ ಸುಖವಾಗಿರಲಿ ನಮ್ಮ ದೇವರು ಆಂಜನೇಯ ಅಂತ ಹೇಳಿ ಇಲ್ಲಿಯ ಎಲ್ಲ ಜನರು ಹಗಲಿಡಿ ಅಂತ ಹೇಳ್ಬೋದು, ಅಥವಾ ಮಳೆಗಾಲ ಅಥವಾ ಚಳಿಗಾಲ ಯಾವುದೇ ಕಾಲದಲ್ಲಿ ಸಹ ನಿತ್ಯ ದೇವಸ್ಥಾನಕ್ಕೆ ಬರುವಂತಹದ್ದು, ಅವರವರ ಸಮಯದಲ್ಲಿ ಬಂದು ಹೋಗುವಂತಹದ್ದು ಇತ್ಯಾದಿಗಳು ಮಾಡಿ ಬರ್ತಿದ್ದಾರೆ. ಅಂತಹ ಇಲ್ಲಿ ರಾಮೋತ್ಸವದಲ್ಲಿ ಶೃಂಗೇರಿಯ ಮಠದಲ್ಲಿ ಒಂದು ರಥೋತ್ಸವ ಉಂಟು. ಆದರೆ ಅದಾದ ನಂತರ ಇಲ್ಲಿ ಉತ್ಸವ ರೂಪದಲ್ಲಿ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಇಂದಿನಿಂದ ಈಗ ಕೆಲವು ದೇವಸ್ಥಾನದ ಸಣ್ಣ ಉತ್ಸವ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮೋತ್ಸವದಲ್ಲಿ ಒಂದು ರಾಮದೇವರ ಉತ್ಸವ ಅಂತ ಹೇಳಿದ್ರೆ ಭಜನೆ ಇತ್ಯಾದಿಗಳನ್ನು ಮಾಡಿ ಇಡೀ ಊರಿನಲ್ಲಿ ಪ್ರದರ್ಶನ ಮಾಡ್ತೇವೆ. ಹಾಗೆ ಆಂಜನೇಯನ ಉತ್ಸವ ಅಂತ ಹೇಳಿದ್ರೆ ಆ ದಿವಸ ಕುಣಿತ ವೇಷಗಳನ್ನು ಹಾಕಿ ಎಲ್ಲ ಮಾಡಿ ಊರಿನಲ್ಲಿ ಸರಿಯಾಗಿ ಹೇಳಿದ್ರೆ ನಾವು ಸಣ್ಣಕ್ಕಿರುವಾಗ ಬೆಳಗ್ಗೆ ಬರುವಾಗ 4 ಗಂಟೆ 5 ಗಂಟೆ ಆಗ್ತೇವೆ. ಇಡೀ ಊರಿನಲ್ಲಿ ಕುಣಿದು ಎಲ್ಲ ಕುಣಿದರೆ ಒಲಿವೆನಾ ನಿಮಗೆಂಬ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಇಲ್ಲಿ ಆ ಸೇವೆಯನ್ನು ಮಾಡಿ ಧನ್ಯರಾಗಿದ್ದಾರೆ. ಈಗ ನಮ್ಮ ದೇವಸ್ಥಾನ ಒಳ್ಳೆಯ ಜೀರ್ಣೋದ್ಧಾರ ಇತ್ಯಾದಿಯಾಗಿ ಸದ್ಗುರು ಭಾರತೀ ತೀರ್ಥ ಸ್ವಾಮೀಜಿಯವರು ಹಾಗೆ ಅವರ
ರಾಘವೇಂದ್ರ ಸ್ವಾಮೀಜಿಯವರು ಸಹ ಇಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ. 1964ರಲ್ಲಿ ಶೃಂಗೇರಿ ಶ್ರೀಮಠದ ಅನುಮತಿಯೊಂದಿಗೆ ಶ್ರೀ ಚಪ್ಪರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಜನಾ ಸಮಿತಿ ಆರಂಭವಾಯಿತು. ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯು 1993ರಲ್ಲಿ ಭಕ್ತಾದಿಗಳಿಂದ ಆರಂಭವಾಯಿತು. 1996ರ ಫೆಬ್ರವರಿ 11ರ ಮಾಘ ಬಹುಳ ಸಪ್ತಮಿಯಂದು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಭಕ್ತಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ನಡೆಯಿತು. ಆ ದಿನಗಳಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸಿದ ಯಶವಂತ ಭಟ್ ಅವರು ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ಭಜನೆ, ಉಪನ್ಯಾಸ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶ್ರಮ ವಹಿಸಿರುತ್ತಾರೆ. ಪ್ರಸ್ತುತ ಅವರ ಪುತ್ರನಾದ ಕೇಶವ್ ಭಟ್ ಪೂಜಾ ಕೈಂಕರ್ಯಗಳನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಈ ಬಾರಿಯೂ ಕೂಡ ರಾಮೋತ್ಸವದ ಅಂಗವಾಗಿ 108 ಸತ್ಯನಾರಾಯಣ ವ್ರತ, ಆಂಜನೇಯನಿಗೆ ವಿಶೇಷವಾಗಿ ಹಣ್ಣಿನ ಅಲಂಕಾರ, ಎಲೆ ಪೂಜೆ, ವಸಂತ ಪೂಜೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀರಾಮನಾಮ ಸಂಕೀರ್ತನೆಯೊಂದಿಗೆ ಸುಡು ಬಿಸಿಲಿನಲ್ಲಿಯೇ ದೇವಸ್ಥಾನದ ಭಕ್ತಾದಿಗಳಿಂದ ನಗರ ಭಜನೆ ನಡೆಯಿತು. ವಿಶೇಷವಾಗಿ ಶ್ರೀರಾಮ ಹಾಗೂ ಆಂಜನೇಯ ದೇವರುಗಳ ಉತ್ಸವ ಮೂರ್ತಿಗಳ ಪ್ರಕಾರೋತ್ಸವ ದೇವಸ್ಥಾನದ ಆವರಣದಲ್ಲಿ ಭಕ್ತಿಭಾವದಿಂದ ನೆರವೇರಿತು. ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ದೇವಸ್ಥಾನದ ವಿಶೇಷ ರಾಮೋತ್ಸವದ ಕಾರ್ಯಕ್ರಮ ನಿನ್ನೆ ಮೊನ್ನೆ ಹಾಗೆ ಇವತ್ತು ಪ್ರಕಾರೋತ್ಸವ, ಹಾಗೆ ಇಲ್ಲಿ ದಂತಗುರು ಭಜನೆ, ಹಾಗೆ ಭಜನೆ, ದೇವರಿಗೆ ವಿಶೇಷವಾದ ತೊಟ್ಟಿಲ ಅಲಂಕಾರದ ಸೇವೆ, ಇದೆಲ್ಲದ ಡಿಜೆನ ನೇರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಭಜನೆಯನ್ನು ಗಟ್ಟಿಯಾಗಿ ಗೆಲ್ಲಬೇಕು, ಅದು ಬರಬೇಕು. ನಾವು ಯಾರ್ಯಾರು ಭಜನೆ ಮಾಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ತಪ್ಪಾದರೂ ಪರವಾಗಿಲ್ಲ, ಸರಿಯಾದರೂ ಕೊಟ್ಟು ದೇವರ ನಾಮಸ್ಮರಣೆನ ಚೆಂದಾಗಿ ಗಟ್ಟಿಯಾಗಿ ಹೇಳಬೇಕು. ಹಿಂದೆ ಮುಂದೆ ಮಾಡಿದ್ರು ಪರಗೊಟ್ಟು ದೇವರ ನಾಮಸ್ಮರಣೆ ಅದೇ ರೀತಿಯಲ್ಲಿ ಆಗಬೇಕು. ಆಗ್ಬೋದಲ್ವಾ? ಪವನ ಸುಧ ಹನುಮಾನಕಿ, ಆಂಜನೇಯ ಗೋವಿಂದ, ಶ್ರೀರಾಮ
निज मन मुकुर सुधारी बरनौ रघुबर विमल जसु जो दायक फलचारी बुद्धिहीन तनु जानिके सुमिरो पवन कुमार बल बुद्धि विद्या देहु मोहि हरहु कलेश विकार। ज्ञान गुण सागर जय कपीस दिवलोक उजागर जय हनुमान ज्ञान गुण सागर जय कपीस दिवलोक उजागर राम दूत अतुलित बल धामा अंजन पुत्र पवन सुत नामा महावीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपीस दिवलोक उजागर जय हनुमान ज्ञान गुण सागर जय कपीस दिवलोक उजागर जन भरन विराज सुबेसा कानन कुंडल कुंचित केसा हाथ वज्र और ध्वजा विराजय काले मूंज जनेऊ साजय जय हनुमान ज्ञान गुण सागर जय कपीस दिवलोक उजागर जय हनुमान ज्ञान गुण सागर जय कपीस दिवलोक उजागर जय। शंकर सुवन केसरी नंदन तेज प्रताप महाजगवंदन शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया प्रभु चरित सुनबे को रसिया राम लखन सीता वन बसिया। रूप धरि सियहि दिखावा विकट रूप धरि लंक जरावा भीम रूप धरि असुर सहारे रामचंद्र के काज सवारे जय हनुमान ज्ञान गुण सागर जय कपीस दिवलोक उजागर जय हनुमान ज्ञान गुण सागर जय कपीस दिवलोक उजागर जय। लाए संजीवन लखन जियाए श्री रघुवीर हरषि उर लाए रघुपति कीन्ही बहुत बड़ाई तुम मम प्रिय भरत ही सम भाई सहस बदन तुम्हरो यश गावे अस कहीं श्रीपति कंठ लगावे। दिक ब्रह्मादि मुनीसा नारद सारद सहित अहिसा जो कुबेर दिक्पाल जहाते कवि कोविद कह सके कहाते जय हनुमान ज्ञान गुण सागर जय कपीस दिवलोक उजागर जय हनुमान ज्ञान गुण सागर जय कपीस दिवलोक उजागर जय। उपकार सुग्रीवहि कीन्हा राम मिलाय राजपद दीन्हा उपकार सुग्रीवहि कीन्हा राम मिलाय राजपद दीन्हा तुमरो मंत्र विभीषण माना लंकेश्वर भय सब जग जाना तुम्हारो मंत्र विभीषण
विभीषण माना, लंकेश्वर भय सब जग जाना। जुग सहस्त्र योजन पर भानु, जुग सहस्त्र योजन पर भानु, लील्योता ही मधुर बल जानु। मेली मुख माही, जल दिलांगी गए अचरज नाही। दुर्गम काज जगत के जेते, सुगम अनुग्रह तुम्हारे देते। जय हनुमान ज्ञान गुण सागर, जय कपीस तिहु लोक उजागर। जय हनुमान ज्ञान गुण सागर, जय कपीस तिहु लोक उजागर। राम दुआरे तुम रखवारे, होत न ज्ञान बिनु पैसारे। सब सुख लहै तुम्हारी सरना, तुम रक्षक काहू को डरना। आपन तेज सम्हारो आपै, तीनों लोक हाथ थे कापै। निकट नहीं आवे, महावीर जब नाम सुनावे। नासै रोग हरै सब पीरा, जपत निरंतर हनुमत वीरा। जय हनुमान ज्ञान गुण सागर, जय कपीस तिहु लोक उजागर। जय हनुमान ज्ञान गुण सागर, जय कपीस तिहु लोक उजागर। जय संकट ते हनुमान छुड़ावे, मन क्रम बचन ध्यान जो लावे। संकट ते हनुमान छुड़ावे, मन क्रम बचन ध्यान जो लावे। सब पर राम तपस्वी राजा, तिनके काज सकल तुम साजा। सब पर राम तपस्वी राजा, तिनके काज सकल तुम साजा। और मनोरथ जो कोई लावे, और मनोरथ जो कोई लावे, सोई अमित जीवन पर पावे। प्रताप तुम्हारा, सिद्ध जगत उजियारा। संत के तुम रखवारे, असुर निकंदन राम दुलारे। जय हनुमान ज्ञान गुण सागर, जय कपीस तिहु लोक उजागर। जय हनुमान ज्ञान गुण सागर, जय कपीस तिहु लोक उजागर। अष्ट सिद्धि नौ निधि के दाता, असबर दीन जानकी माता। राम रसायन तुम्हारे पासा, सदा रहो रघुपति के दासा। तुम्हारे भजन राम को पावे, जन्म जन्म के दुख बिसरावे। काल रघुबर पुर जाई, जहाँ जन्म हरि भक्त कहाई। और देवता चित्त न धरई, हनुमत से सर्व सुख करई। संकट कटई मिटई सब पीरा, जो सुमिरै हनुमत बल बीरा। जय 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 हनुमान गोसाई, कृपा करहु गुरुदेव की नाई। जो सुख पार पाठ कर कोई, बंदी महासुख होई। जो यह पढ़े हनुमान चालीसा, होय सिद्धि साखी गौरीसा। तुलसीदास सदा हरि चेला, कीजे नाथ हृदय महडेला। जय हनुमान ज्ञान गुण सागर, जय कपीस तिहु लोक उजागर। जय पवन तनय संकट हरण, मंगल मूर्ति राम लखन सीता सहित, हृदय बसहु सुरभू। ಬರ್ತೀನಿ ಗಡಿಬಿಡಿ ಮಾಡ್ಬೇಡಿ. ಅಲ್ಲಿ ಒಳಗಡೆ ಬನ್ನಿ, ಒಳಗಡೆ ಬನ್ನಿ ಅಲ್ಲಿ.
ವಿಶೇಷವಾಗಿ ನಾವು ಹುಟ್ಟಿ ಬೆಳೆದಂತಹ ಈ ಗಂಗಾಮಾತೆಯವರಲ್ಲಿ ಶಾರದೆಯ ಮನೆಯಲ್ಲಿ ಹಾಗೂ ಪ್ರಕಾಶವಾದದಿಂದ ಶ್ರೀ ಚತುರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ರಾಮಸ್ವಾಮಿ ಮುಂತಾದರು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಒಂದು ದೊಡ್ಡ ಉತ್ಸವವಾಗಿ ಮೆರೆದು ಬಂದದ್ದು. ಕಾಲಕ್ರಮೇಣ ಇಲ್ಲಿ ಅನುಕೂಲಗಳು ಹೆಚ್ಚಾಗಿ ನಮಗೆ ಉತ್ಸವ ಕಡಿಮೆ. ಹಿಂದೆ ಒಂದು ರಾಮೋತ್ಸವ ಅಂತ ಹೇಳಿದ್ರೆ ಇವತ್ತು ನಮಗೆ 60 ವರ್ಷದವರಿದ್ದಾರೆ. ಎಲ್ಲರೂ ನಾವು ಸೇರಿ ಉತ್ಸವದು, ಶೃಂಗಾರ ಮಾಡೋದು, ಬಳೆ ಮರ ಕಟ್ಟೋದು ಎಲ್ಲ ಇಡೀ ದಿನ 15 ದಿವಸ ಉತ್ಸವ ಆಗಿತ್ತು. ಕಾಲಕ್ರಮೇಣ ರಾಮನವಮಿಯಿಂದ ನಿಮಗೆ ತನಕ ಅಂತ ಇದೆ. ಈಗ ಎಲ್ಲ ಸೌಕರ್ಯದಿಂದ ಕೊಟ್ಟಿದ್ದಾರೆ, ಆದರೆ ನಮಗೆ ಜನಬಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ ಕಲಿಯುಗದ ಮಹಿಮೆ ಕಂಡುಬಂತು ಈಗ. ನಾವು ಯಾವುದನ್ನು ಅಪೇಕ್ಷಿಸುತ್ತೇವೆ ಅದು ದೇವರನ್ನು ಕೊಡ್ತಾನೆ. ನಾವು ದೇವರಲ್ಲಿ ಬೇಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಕಷ್ಟ ದೂರ ಆಗಬೇಕು ಅಂತೇಳಿ. ಕಷ್ಟ ದೂರ ಆಗಬೇಕಾದ್ರೆ ನಿನ್ನ ನೆನಪು ಬರ್ತಾ ಇರಬೇಕು. ಎಂದೆಂದು ನಿನ್ನ ಪಾದವೇ ಗತಿಯಲ್ಲಿ ಹಿಂದಿನ ಮಾಡಿದ ಪಾಪವ ಕಳೆದು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳನ್ನು ಕಳೆದು ಇನ್ನು ಬರುವಂತಹ ಜನ್ಮ ಅಂದ್ರೆ ಮುಂದಿನ ದಿನಗಳನ್ನ ಸಾಫಲ್ಯಗೊಳಿಸಬೇಕು ಸ್ವಾಮಿ ಮುಖ್ಯ ಪ್ರಾಣ. ಇಡೀ ದಿನ ರಾಮನಾಮದಲ್ಲಿ ನಿರತನಾಗಿ ಕೈ ಜೋಡಿಸಿಕೊಂಡು ನಿಂತಿರುವ ನಿನ್ನ ಮೂರ್ತಿಯನ್ನ ದಿವಸ ನಾವು ಕಣ್ತುಕೊಂಡು ನೋಡುವಂತಹ ಯೋಗ ನಮ್ಮ ಹಿರಿಯರು ಹೊಂದಿದ್ದಾರೆ. ಸಾರ್ವಜನಿಕರು ಸೇರಿ ಇಲ್ಲಿ ಕೇವಲ ಭಜನೆಯನ್ನು ಮಾಡದಂತ ಇವತ್ತಿನ ಪುಣ್ಯ ದಿವಸ ಮುಖ್ಯ ಪ್ರಾಣ ಅವತಾರ. ಲೋಕಕ್ಕೆ ಪ್ರಾಣವಾಯು ಇಲ್ಲ ಅಂತ ಹೇಳಿದ್ರೆ ನಮಗೆ ಜೀವನವೇ ಕಲ್ಪನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ತೀರನಾದಂತಹ ಎಂಥ ಸಾಹಸ ಬಂದ ಮುಖ್ಯ ಪ್ರಾಣ ಬಲವಂತ ಅಂತ ಹೇಳಿ ಇಡೀ ರಾಮಾಯಣದಲ್ಲಿ ಮುಖ್ಯ ಪ್ರಾಣನ ಪಾತ್ರ ದೊಡ್ಡದು. ಯಾವುದೇ ದುಷ್ಟಶಕ್ತಿಗೆ ಹೆದರದೆ ತನ್ನ ರಾಮನ ನಾಮವನ್ನ ಸಾರಿ ಸಾರಿ ಹೇಳಿ ರಾಮ ಎನ್ನುವಂತಹ ಅಕ್ಷರದ ಮಹಿಮೆಯನ್ನ ಲೋಕಕ್ಕೆ ಸಾರಿಕೊಟ್ಟಂತಹ ಮೂರ್ತಿ ಆಂಜನೇಯ. ಯಾವ ದುಷ್ಟನಿಗೂ ಹೆದರದೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ನಮ್ಮ ಮಾತೃವರ್ಗಕ್ಕೆ ಬೇಕಾದಂತಹ ಗೌರವ, ಹಾಗೆ ನಮ್ಮ ದೇಶಕ್ಕೆ ಬೇಕಾದಂತಹ ಗೌರವ ಇದನ್ನೆಲ್ಲ ತಂದುಕೊಟ್ಟು ಕೀರ್ತಿಯನ್ನು ಬೆಳೆಸಿ ಕೊಟ್ಟಂತಹ ಮೂರ್ತಿ ಮುಖ್ಯ ಪ್ರಾಣ. ರಾಮನಿಗಾಗಲಿ, ಲಕ್ಷ್ಮಣನಿಗಾಗಲಿ, ಸೀತಾಮಾತೆಗಾಗಲಿ ಯಾರಿಗೆ ಆಗಲಿ ಸಮಾಧಾನವನ್ನು ಕೊಟ್ಟಂತಹ ಮೂರ್ತಿ ಆಂಜನೇಯ. ಅಂತಹ ಆಂಜನೇಯ ನಮ್ಮ ಆಂಜನೇಯ, ನಮ್ಮ ಆಂಜನೇಯ ಅಂತ ಹೇಳಿ ನಾವು ಪೂಜೆ ಮಾಡ್ತಾ ಇದ್ದೇವೆ. ಚಕ್ರದ ಆಂಜನೇಯ, ಶೃಂಗೇರಿಯಲ್ಲಿ ಇರುವಂತಹ ಆಂಜನೇಯ, ಭಾರತೀಯ ಬೀದಿಯಲ್ಲಿರುವ ಆಂಜನೇಯ ಅಂತ ಹೇಳುವುದಿಲ್ಲ.
ಬರ್ತ್ಡೇ ಅಥವಾ ಜನ್ಮದಿನ ಶುಭದಿನಂ ಅಂತ ಹೇಳಿ ಎಲ್ಲ ಹೇಳಿಕೊಡ್ತೇವೆ. ಆಮೇಲೆ ನಮಗೆ ಗೊತ್ತಿರಲ್ಲ. ಇವತ್ತು ಹನುಮ ಜಯಂತಿ ಹೇಳಿದರೆ ಮುಖ್ಯ ಪ್ರಾಣ ಅವತಾರ ಪಡುವಂಥ ದಿವಸ. ಆದ್ದರಿಂದ ನಾವು ಅವರಿಗೆ ತೃಪ್ತಿಗಳನ್ನು ಪ್ರಾರ್ಥನೆ ಮಾಡಿ, ನೀನು ನಮ್ಮ ದೃಷ್ಟಿಗೆ ಯಾವಾಗಲೂ ತೂಗಾಡ್ತಾ ಇರಬೇಕು, ಯಾವಾಗಲೂ ಆಂದೋಲನ ಅಂತ ಹೇಳೋದು, ಆ ಕಡೆ ಈ ಕಡೆ ಆಗುತ್ತಿರ್ಬೇಕು. ಹಾಗೆ ನೀನು ರಾಮನಾಮವನ್ನು ಜಪಿಸುತ್ತಾ ನಮ್ಮ ಹೃದಯ ಮಂದಿರದಲ್ಲಿ ಅಲ್ಲಾಡ್ತಾ ಇರಬೇಕು, ತೂಗಾಡ್ತಾ ಇರಬೇಕು, ಸಂತೋಷದಿಂದ ಇರಬೇಕು. ಹಾಗೆ ಇಂತಹ ಒಂದು ಕಲ್ಪನೆಯನ್ನು ಮಾಡಿ ಸುಂದರವಾದ ಈ ದೇವಸ್ಥಾನವನ್ನು ಕಟ್ಟಿಕೊಂಡು ನಾವು ಬೆಳೆಸಿ ಬಂದಿದ್ದೇವೆ. ನಾವು ಇವತ್ತಿನ ದಿವಸ ಒಂದು ಶಪಥವನ್ನು ಮಾಡಬೇಕು. ಆಂಜನೇಯನ ಜನ್ಮ ದಿವಸಕ್ಕೆ ಏನಾದರೂ ಒಂದು ಉಡುಗೊರೆ ಕೊಡೋದು ಬೇಡವಾ? ಚಾಕ್ಲೇಟ್ ಇದೆಲ್ಲ ಕೊಡ್ತೀವಿ ಮಕ್ಕಳಿಗೆ. ಆದರೆ ಮುಖ್ಯ ಪ್ರಾಣನಿಗೆ ನಾವು ಏನು ಕೊಡ್ಲಿಕ್ಕೆ ಆಗ್ತಿಲ್ಲ. ಮುಖ್ಯ ಪ್ರಾಣನಿಗೆ ಎಲ್ಲ ಕೊಟ್ಟಿದ್ದಾನೆ. ಒಂದು ದಿವಸ ಅಲ್ಲ, ಒಂದು ಕ್ಷಣ ಮುಖ್ಯ ಪ್ರಾಣ ನಾನು ಕೆಲಸ ಮಾಡೋದಿಲ್ಲ, ನಾನು ಸುಮ್ಮನೆ ಇರ್ತೇನೆ ಅಂತ ಹೇಳಿ ನಾವು ಬದುಕಿದ್ದೀವಿ. ಹೀಗಿರುವಾಗ 24 ಗಂಟೆ ಇವತ್ತು 21,600 ಸಲ ನಮ್ಮ ದೇಹದೊಳಗೆ ಬಗ್ಗೆ ಬರುವಂತಹ ಪ್ರಾಣವಾಯು, ಅಂತಹ ಆ ಮುಖ್ಯ ಪ್ರಾಣನಿಗೆ ನಾವು ಸಂಕಲ್ಪ ಮಾಡಬೇಕು. ಸ್ವಾಮಿ ಮುಖ್ಯ ಪ್ರಾಣ, ನಿನ್ನ ದಯೆಯಿಂದ ನಾವು ಬೆಳೆದು ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ಎಲ್ಲ ವಿದ್ಯಾಬುದ್ಧಿ ಐಶ್ವರ್ಯ ಇತ್ಯಾದಿಗಳನ್ನು ಕೊಟ್ಟು ನಾವು ಕಷ್ಟ ಕಾಲದಲ್ಲಿ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡಿದರೂ ಸಹ ನೀನು ಕೊಟ್ಟಿದ್ದೀಯಾ. ಬೇರೆ ಊರಿನಲ್ಲಿದ್ದು ಪ್ರಾರ್ಥನೆ ಮಾಡಿದಾಗ ರಕ್ಷಣೆ ಮಾಡಿದ್ದೀಯಾ. ಅಂತಹ ದಿವ್ಯ ಕ್ಷೇತ್ರ ಇದು. ಇವತ್ತಿನ ದಿವಸ ಈ ಉತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು, ಬರಬೇಕು. ಹಾಗೆ ನಾವು ಅತಿಥಿಗಳಾಗಿ ಬರುವುದಲ್ಲ. ಈ ಉತ್ಸವ ಅಥವಾ ಪ್ರದಕ್ಷಿಣೆ, ಈ ತಾರಕ ನಾಮಗಳನ್ನು ಹೇಳಿ ದೇವರಿಗೆ ಪ್ರದಕ್ಷಿಣೆ ಮಾಡುವಂತಹದ್ದು ದೊಡ್ಡದೊಂದು ವಿಷಯ. ಹಿಂದೆ ಇದೇ ಪ್ರದಕ್ಷಿಣೆ ಮಾಡುವಾಗ ಎಷ್ಟು ಗೊತ್ತಾಗ್ತಿತ್ತು ಅಂತ ಹೇಳಿದ್ರೆ ಅಷ್ಟು ಜನ ತುಂಬಿರ್ತಿತ್ತು. ಹಾಗೆ ಇವತ್ತು ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇಲ್ಲ, ಊರಿನಲ್ಲಿ ಜನಸಂಖ್ಯೆ ಕಡಿಮೆ ಇಲ್ಲ. ಆದರೆ ಅದರ ಮಹತ್ವ ನಮಗೆ ಗೊತ್ತಿಲ್ಲ. ಪ್ರದಕ್ಷಿಣೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ ಲೆಫ್ಟ್ ರೈಟ್ ಅಂತ ಉಂಟು. ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲದೂ ಪ್ರದಕ್ಷಿಣೆ ಆಗ್ತದೆ, ಪ್ರದಕ್ಷಿಣೆ ಮಾಡದೇ ಇದ್ರೆ ಎಲ್ಲದೂ ಅಪ್ರದಕ್ಷಿಣೆ ಆಗ್ತದೆ. ಹಾಗೆ ನಮ್ಮ ಹಿರಿಯರು ಕೊಟ್ಟಂತ ಆಸ್ತಿ ಇದು, ನಾವು ಪ್ರಾರಂಭ ಮಾಡಿದ್ದಲ್ಲ. ಅದನ್ನು ರಕ್ಷಣೆ ಮಾಡಿಕೊಂಡು ಹೋಗುವಂತಹದ್ದು ನಮ್ಮ ಕರ್ತವ್ಯ. ಯಾವುದೇ ಹೆಚ್ಚು ಕಮ್ಮಿ ಇರಲಿ, ನಾವು ಕಾಯ ವಾಚ ಮನಸ ಯಾರೇ ಆಗಲಿ ಮನಸ್ಸಲ್ಲಿ ಯಾವುದೇ ಸಂಕಲ್ಪವನ್ನು ಮಾಡಿದ್ರೆ ಹೆಚ್ಚು ಕಡಿಮೆ ಇರಬೇಕು. ಸ್ವಾಮಿ ಮುಖ್ಯ ಪ್ರಾಣ, ಮುಂದೆ ಬರುವಂತಹ ದಿವಸಗಳಲ್ಲಿ ನಿನ್ನ ಉತ್ಸವ ವೈಭವವಾಗಿ ನೀನು ನಡೆಸಿಕೊಡಬೇಕು. ಎಲ್ಲರಿಗೂ ಬೇಕಾದಂತಹ ಆರೋಗ್ಯ, ಆಯುಷ್ಯ, ಮನಸ್ಸು ಇತ್ಯಾದಿಗಳನ್ನು ನೀನು ಕೊಡಬೇಕು. ವಿಮಾನ ಪೂಜೆ ಇದನ್ನೆಲ್ಲ ವೈಭವದಿಂದ ನಡೆಸಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡುವಂತಹ ಲೋಕಮಂಗಲ ಪ್ರಾರ್ಥನೆ ಅಂತ ಹೇಳಿದ್ರೆ ಪ್ರಜೆಗಳಿಗೆ ರಾಯರು ರಕ್ಷಣೆ ಮಾಡಬೇಕು. ಹಾಗೆ ಗೋವುಗಳು ಸಜ್ಜನರು ಸುಖವಾಗಿರಬೇಕು. ಇದು ಇದ್ರೆ ಬೇಕಾದಂತಹ ಬೆಳೆ ಮಳೆ ಇತ್ಯಾದಿಗಾಗಿ ನಮಗೆ ವಿಶೇಷವಾಗಿ ಈ ಭಾಗದಲ್ಲಿ ಮಳೆಯನ್ನು ಜೀವನವಾಗಿದ್ದ ಕಾರಣ ನಮಗೆ ಮಳೆ ಬೆಳೆಗಳನ್ನು ನೀವು ಅನುಗ್ರಹ ಮಾಡಬೇಕು. ಹಾಗೆ ನಮಗೆ ನಿನ್ನಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡಬೇಕು. ನಮ್ಮ ದೇಹದಲ್ಲಿ ಆರೋಗ್ಯ, ಮನಸ್ಸಿನಲ್ಲಿ ಧೈರ್ಯ ಹಾಗೂ ನಿನ್ನ ಚರಣದಲ್ಲಿ ವಿಶೇಷವಾದಂತಹ ಉತ್ಸಾಹ, ಭಕ್ತಿ ಹಾಗೂ ಭಯ, ನಾವು ಮಾಡದಿದ್ದರೆ ಒಂದು ತಪ್ಪಾಗುತ್ತೆ ಎನ್ನುವಂತಹ ಒಂದು ಬೋಧ ಇತ್ಯಾದಿಗಳನ್ನ ಪರಮಾತ್ಮ ನೀನು ಅನುಗ್ರಹ ಮಾಡಿ ಹಾಗೆ ಮುಂದೆ ಬರುವ ದಿವಸಗಳಲ್ಲಿ ಯಾವುದೇ ಕಡಿಮೆತನ ಬರದೆ ಹಾಗೆ ನೀನು ರಕ್ಷಣೆ ಮಾಡಬೇಕು. ಈ 30 ದಿವಸ ಉತ್ಸವ ಇಲ್ಲಿ ನಡೆಸಿಕೊಂಡಿದ್ದೀಯಾ. ಆಗುವಂಥ ಉತ್ಸವಗಳಲ್ಲಿ ನಮ್ಮಿಂದ ತುಂಬಾ ಹೆಚ್ಚು ಕಮ್ಮಿ ಆಗ್ತದೆ. ಅದನ್ನೆಲ್ಲ ನೀನು ಕ್ಷಮೆ ಮಾಡಿ ನಮಗೆ ಬೇಕಾದಂತಹ ಜ್ಞಾನ, ಅದರಲ್ಲಿ ಬೇಕಾದಂತಹ ಒಂದು ವಿಶ್ವಾಸ, ಹಾಗೆ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಬೋಧ ಇತ್ಯಾದಿಗಳನ್ನು ಕೊಟ್ಟು ಮುಂದೆ ಇಲ್ಲಿಯ ರಾಮೋತ್ಸವ ಹೆಸರುವಾಸಿ, ಹಾಗೆ ಹೆಸರುವಾಸಿ ನಡೆಯುವಂತೆ ಆಗಬೇಕು. ಶೃಂಗೇರಿಯಲ್ಲಿ ಇಷ್ಟು ಎಲ್ಲ ದೇವಸ್ಥಾನ ಇದೆ. ಇಡೀ ಊರಿನಲ್ಲಿ ತಿರುಗಾಡಿದರೆ
ಊರಿನಲ್ಲಿರುವ ಆಬಾಲವೃದ್ಧರು ಎಲ್ಲ ಮನೆಯವರು ಸಹ ಈ ರಾಮೋತ್ಸವಕ್ಕೆ ಬಂದು ನಿನ್ನ ಸನ್ನಿಧಾನದಲ್ಲಿ ಈ ಉತ್ಸವದಲ್ಲಿ ಭಾಗಿಯಾಗುವಂತ ಭಾಗ್ಯವನ್ನು ನೀನು ಕೊಡಬೇಕು. ಹಾಗೆ ನಾವು ಬೇಡಿದ ಇಷ್ಟಾರ್ಥಗಳನ್ನು ಕೊಡಬೇಕು. ವಿದ್ಯಾ ಬುದ್ಧಿ ಇತ್ಯಾದಿಗಳು ಎಲ್ಲರಿಗೂ ವ್ಯವಹಾರದಲ್ಲಿ ಒಂದು ಭಯ, ಮನೆಯಲ್ಲಿ ಒಂದು ಭಯ, ಎಲ್ಲ ರೀತಿಯ ಭಯಗಳು ಇವತ್ತುಂಟು. ರೋಗ ಭಯ ಸಹ ಹೆಚ್ಚಾಗಿ ಇವತ್ತು ಸಹ ದೂರ ಆಗಲಿಲ್ಲ. ಹಾಗಿರುವಾಗ ನಿನ್ನ ದಯೆಯಿಂದ ಇಲ್ಲಿ ಆದಂತಹ ಈ ಉತ್ಸವದಲ್ಲಿ ಯಾವ ಕಡಿಮೆತನ ಇದೆ, ನ್ಯೂನತೆ ಇದೆ, ಅದನ್ನು ಕ್ಷಮೆ ಮಾಡಿ ಎಲ್ಲರಿಗೂ ಐಕಮತ್ಯ, ಪ್ರೀತಿ, ವಿಶ್ವಾಸಗಳನ್ನು ಕೊಟ್ಟು ಮುಂದೆ ನಿನ್ನ ಸೇವೆಯಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆಗದಂತೆ ನಡೆಸಿಕೊಂಡು ನಮಗೆ ಬೇಕಾದಂತಹ ಒಳ್ಳೆಯ ಕೆಲಸಗಳನ್ನು ಅನುಗ್ರಹ ಮಾಡಬೇಕು. ಎಲ್ಲರೂ ಬೇಡಿದಂತಹ ಅವರ ಮನಸ್ಸಿನ ಕಾಮನೆಗಳನ್ನು ನೀನು ಅನುಗ್ರಹ ಮಾಡಬೇಕು ಎಂದು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದು. ಹಾಗೆ ನೀವೆಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಪ್ರಾರ್ಥನೆಯನ್ನ ದೇವರ ಚರಣದಲ್ಲಿ ಅರ್ಪಿಸುತ್ತಾ ಕೈಯಲ್ಲಿ ಕೊಟ್ಟ ಅಕ್ಷತೆಯನ್ನ ಪರಿಮಾಣದಲ್ಲಿ ಹಾಕಬೇಕು. ಅದನ್ನ ದೇವರ ಚರಣದಲ್ಲಿ ಹಾಕ್ತಾರೆ. ಪವನ ಸುತ ಹನುಮಾನಿಗೆ ಆಂಜನೇಯ ಸ್ವಾಮಿ ಮಹಾರಾಜಕ್ಕೆ ರಾಮಚಂದ್ರ ಸ್ವಾಮಿ ಮಹಾರಾಜಕ್ಕೆ ಪರಿಮಾಣ ತಗೊಂಡು ಬರ್ತಾರೆ. ಅದನ್ನ ಹಾಕಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಹೊರಗಡೆ ಎರಡು ಅಲ್ಲೇ ಖಾಲಿ ಮಾಡಿಬಿಡಿ. ಹೊರಗಡೆ ಖಾಲಿ ಮಾಡಿಬಿಡಿ. ರಮೇಶಣ್ಣಿಗೆ ಅರ್ಜೆಂಟ್ ರಮೇಶಣ್ಣಿಗೆ ಬಡಿಸ್ಲಿಕ್ಕೆ ಅರ್ಜೆಂಟ್. ಅರ್ಚನಾ ಮನೆತನ ಸ್ವಲ್ಪ ಅಡಿಕೆ ಕೊಡ್ರಿ. ಎಲೆ ಇದೆ ಇಲ್ಲಿ ಅಡಿಕೆ ಒಟ್ಟಿಗೆ ಅಡಿಕೆ ಕೊಡಿ. ಬರ್ತಾರೆ ಇವೆಲ್ಲ ಬಡಿಸಿ ಕೊಡಿ. ಎಲೆ ಕೆಳಗೆ ನೀವು ಮುಟ್ಟಂಗಿಲ್ಲ. ಕದ್ದು ಹೇಳ್ತಾ ಇದ್ದೀವಲ್ಲ ಮಾರ. ತಗೊಳ್ರೆ ರಮೇಶಣ್ಣ ಮುಗಿಯಲ್ಲ. ಮನೇನೇ ಇಟ್ಟಿದ್ದಾರೆ ಇಲ್ಲಿ, ಮನೇನೇ ಇಟ್ಟಿದ್ದಾರೆ. ಹೊರಗಡೆ ಸ್ವಾಮಿ ಸನ್ನಿಧಿ ತಾಲೂಕಿನ ಹೆಚ್ಚಿನ ರೈತಾಪಿ ವರ್ಗದವರು ನಿರಂತರವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸ್ಥಳ. ಪಟ್ಟಣದ ಜನರು ಮಾತ್ರವಲ್ಲದೆ ರೈತಾಪಿ ಜನರು ವಿಶೇಷವಾಗಿ ಅವರ ಸಕಾಲದಲ್ಲಿ ಪ್ರಕೃತಿ ಅವರಿಗೆ ರೈತಾಪಿ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಅವರ ಭಾಗಿಗಳಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬಂದು ಅದರ ಫಲವನ್ನು ಪಡೆದು ರೈತಾಪಿ ಜನರು ಸುಖ ಸಂತೋಷ ನೆಮ್ಮದಿಯಿಂದ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ದೇವರ ಆಶೀರ್ವಾದದಿಂದ ನಾವು ಪಡ್ಕೊಂಡು ನಾವೆಲ್ಲ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಹಿಂದೆ ನಮ್ಮ ಹಿರಿಯರು
ಇಲ್ಲಿ ಸಮಿತಿಯನ್ನು ರಚನೆ ಮಾಡಿ ಒಂದು ಕಾಲದಲ್ಲಿ ಸಾಧಾರಣವಾಗಿರ್ತ ಒಂದು ಗುಡಿಯನ್ನು ಸುಸಜ್ಜಿತವಾದಂಥ ಒಂದು ಗುಡಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಣ್ಣಯ್ಯ ಹಿಡಿಯರು ಅಂತೇಳಿ ಅಧ್ಯಕ್ಷರು ಹಾಗೂ ಡಾಕ್ಟರ್ ಮಂಜಪ್ಪ ಗೌಡರು, ನಾಗರಾಜರವರು ಹಾಗೂ ಇತರ ಒಂದು ಸಮಿತಿಯವರು ವಿಶೇಷವಾಗಿ ಕಾಳಜಿಯನ್ನು ಹೊತ್ತು ಸನ್ನಿಧಿ ಶ್ರೀಗಳ ಆಶೀರ್ವಾದದ ಬಲದಿಂದ ಈ ಒಂದು ಸನ್ನಿಧಿಯನ್ನು ಗುರುಜಿತವನ್ನು ಮಾಡಿದರು. ಅದು ಆ ನಂತರದಲ್ಲಿ ನಾವು ಪ್ರತಿಷ್ಠಾ ದಿನವನ್ನು ಸಹ ನಾವು ನಿರಂತರವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ತಾಲೂಕಿನ ಎಲ್ಲರೂ ಜನರು ಸಹ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಜನರ ಇದರಿಂದ ಸಂತೋಷವಾಗಿ ನಡೀತಿದೆ ಅಂತಕ್ಕಂಥದ್ದನ್ನು ಸಂತೋಷವಾಗಿ ಹೇಳ್ತೀನಿ. ಈ ಒಂದು ಕಾರ್ಯ ಎಲ್ಲರ ಆಶೀರ್ವಾದದಿಂದ ನಿರಂತರವಾಗಿ ಚೆನ್ನಾಗಿ ನಡೀಲಿ ಅಂತೇಳಿ ಆ ಗುರುಭ್ಯೋ ನಮಃ. ಈ ಒಂದು ಚಪ್ಪರದ ಆಂಜನೇಯ ದೇವಸ್ಥಾನದ ಅರ್ಚಕರಾಗಿದ್ದಂತಹ ಕೀರ್ತನ ಕೇಸರಿ ಯಶವಂತದಾಸರವರ ನೇತೃತ್ವದಲ್ಲಿ ಇಲ್ಲಿ ಒಂದು ಧಾರ್ಮಿಕ ಮಹಿಳಾ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮುಖಾಂತರವಾಗಿ ಈ ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಹಿಳೆಯರು ಕೂಡ ಎಲ್ಲ ಸೇರಿ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿ, ಹಾಗೆಯೇ ಪ್ರತಿ ತಿಂಗಳು ಕೂಡ ಬರ್ತಕ್ಕಂಥ ಸಂಕ್ರಮಣದ ದಿವಸ ಸತ್ಸಂಗವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸರಿ ಸುಮಾರು ಒಂದು 40 ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ ನಿರ್ವಿಘ್ನವಾಗಿ. ಆಗ ಕೇವಲ ಮಾತ್ರ ಅಲ್ಲ, ಭಜನೆ, ಸ್ತೋತ್ರಗಳು, ಹಾಗೆಯೇ ಎಲ್ಲ ವಿಶೇಷತೆಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಒಂದು ಸಮಾಜದಲ್ಲಿ ಸ್ವಾಸ್ಥ್ಯ ಸಮಾಜದ ನೆನಪಿನಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿ ಆ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಹಾಗೆಯೇ ಶ್ರೀ ಸ್ವಾಮಿಗೆ ನಾವೊಂದು ಧಾರ್ಮಿಕ ಮಹಿಳಾ ಮಂಡಳಿ ಅಂತೇಳಿ ಮಾಡಿಕೊಂಡು ಅದರ ಮುಖಾಂತರ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾಗೆ ಅನುಗ್ರಹ ಆಶೀರ್ವಾದದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಭೋಜನ ವ್ಯವಸ್ಥೆಯನ್ನು ಕೂಡ ನಾವು ಧಾರ್ಮಿಕ ಮಹಿಳಾ ವತಿಯಿಂದ ವರ್ಷದಲ್ಲಿ ಒಂದು 5 ಸಲ ನಾವು ಆಯೋಜನೆಯನ್ನು ಮಾಡ್ತೇವೆ ವಿಶೇಷ ದಿನಗಳಲ್ಲಿ. ಅದಕ್ಕೆಲ್ಲ ಶ್ರೀ ಮಠದಿಂದ ಕೂಡ ಸಿಹಿಯನ್ನು ಕಲಿಸ್ಕೊಟ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಸ್ವಾಮಿಗೆ ಬೇಕಾದಂಥ ಪೂಜಾ ಪರಿಕರಗಳು ಎಲ್ಲ ಭಕ್ತಾದಿಗಳ ತನುಮನ ಧನ ಸಹಾಯದಿಂದ ಎಲ್ಲವೂ ಕೂಡ ನೆರವೇರಿದೆ. ಹಾಗೆಯೇ ಎಲ್ಲ ಮಹಿಳೆಯರು ಸೇರಿ ಒಂದು ಸಂಕಲ್ಪ ಮಾಡಿದ್ದೀವಿ. ಜಗದ್ಗುರುಗಳ 60ನೇ ವರ್ಷದ ಒಂದು ಆಚರಣೆ ಸಂದರ್ಭದಲ್ಲಿ ಸ್ವಾಮಿಗೆ ಬಂಗಾರದ ಒಂದು ಕವಚವನ್ನು ಮಾಡಿ ಅದು 65ನೇ ಹುಟ್ಟಿಹಬ್ಬದ ದಿವಸ ಅದನ್ನು ನಾವು ಅರ್ಪಣೆ ಮಾಡಿದ್ದೀವಿ. ಜಗದ್ಗುರುಗಳವರೇ ಬಂದುಬಿಟ್ಟು ಉಭಯ ಜಗದ್ಗುರುಗಳು ಅರ್ಪಣೆ. ತದನಂತರದಲ್ಲಿ ನಾವು ಇನ್ನೂ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ. ಸ್ವಾಮಿಯ ಗರ್ಭಗುಡಿಗೆ ಒಂದು ಬೆಳ್ಳಿಯ ಬಾಗಿಲನ್ನು ಎಲ್ಲ ಧಾರ್ಮಿಕ ಮಹಿಳಾ ಮಂಡಳಿಯ ಸದಸ್ಯರು, ಹಾಗೆಯೇ ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷರ ಸದಸ್ಯರು, ಹಾಗೆಯೇ ಊರಿನ ಜನರು, ಎಲ್ಲ ಜನಗಳ ಸಹಕಾರದಿಂದ, ಯಾಕಂದರೆ ಯಾರೇ ದೇವಸ್ಥಾನಕ್ಕೆ ಬಂದರೂ ಕೂಡ ಆ ಭಕ್ತಿ ಭಾವದಿಂದ ನಮ್ಮ ಸೇವೆ ಕೂಡ ಇಲ್ಲಿ ಇದೆ ಅಂತಕ್ಕಂಥ ಒಂದು ಶಾಶ್ವತ ಭಾವನೆ ಅವರಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಆ ರೀತಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಭಜನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಶನಿವಾರ ಊರಿನ ಮಕ್ಕಳು ರಾಜಗೋಪಾಲ್ ಅವರು ಈ ಭಜನೆ ಮಂಟಪವನ್ನು ಕಟ್ಟಿಸಿಕೊಟ್ಟಿರ್ತಾರೆ. ನಾವು ಮನೆಯವರೆಲ್ಲ ಹೊರಕೊಂಡು ಶನಿವಾರ ದಿನ ಭಜನೆಯನ್ನು ಮಾಡ್ತಾ ಬಂದಿದ್ದೇವೆ. ರಾಮಕೃಷ್ಣ ಸಂತ ಸೇವಾಶ್ರಮದ ಮಹಿಳಾ ಮಂಡಳಿ ವತಿಯಿಂದ ನಾವು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದೀವಿ.